ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಹನುಮಾನ್ ಎಕ್ಸ್ಪ್ರೆಸ್. ಇವತ್ತಿನ ವಿಡಿಯೋದಲ್ಲಿ ಕಳಶದ ಕೈಲಿ ಹೂ ಬಂದರೆ ಏನು ಶುಭ ಮತ್ತು ಕೊಳ್ತೋದ್ರೆ ಏನು ಅಶುಭ ಕೂಡ ನಾವು ನೋಡೋಣ. ಹಾಗೆ ಈ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾರ್ಡ್ ಮನೆಯಲ್ಲಿ ಸ್ಕಿಪ್ ಮಾಡಿದ್ರೆ ಫುಲ್ ನೋಡಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್ ನೋಡೋಣ. ಕಳಶದ ಕಾಯಿನ ನಾವು ಪ್ರತಿಯೊಂದು ಮನೆಯಲ್ಲಿ ಪೂಜೆ ಮಾಡಬೇಕಾದ್ರೆ ಪ್ರತಿಷ್ಠಾಪನೆ ಮಾಡೇ ಮಾಡ್ತೀವಿ. ತೆಂಗಿನಕಾಯಿ ಅಂದರೆ ಪೂರ್ಣ ಫಲ ಅಂತಲೂ ನಾವು ಕರಿತೀವಿ. ಹಾಗೆ ಅವರವರ ಮನೆ ದೇವರ ದಿವಸ ಕಳಶನ ಇಟ್ಟು ನಾವು ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡ್ತೀವಿ. ಸೋಮವಾರ, ಮಂಗಳವಾರ, ಶುಕ್ರವಾರ, ಶನಿವಾರ ಅವರವರ ಮನೆ ದೇವರ ದಿವಸ ನಾವು ಇಟ್ಟು ಪೂಜೆ ಮಾಡ್ತೀವಿ. ಯಾವತ್ತೊಂದು ದಿನ ನಾವು ಕಳಶನ ವಾರಕ್ಕೋ ಚೇಂಜ್ ಮಾಡ್ತೀವಿ ಅಂತ ಅಂದರೆ, ವಾರಕ್ಕೊಮ್ಮೆ ಅಂದರೆ ಎಲೆ ಒಣಗೋಗಿರ್ತಾವೆ, ಅವಾಗ ಕೂಡ ಚೇಂಜ್ ಮಾಡ್ತಾರೆ. ಎಲೆ ಚೇಂಜ್ ಮಾಡ್ತಾರೆ, ತೆಂಗಿನಕಾಯಿ ಹಾಗೆ ಇಡ್ತಾರೆ. ಹಾಗೆ 15 ದಿನಕ್ಕೊಂದ್ಸಲಿ, ತಿಂಗಳಿಗೊಮ್ಮೆ ಕೂಡ ಚೇಂಜ್ ಮಾಡ್ತಾರೆ. ಹುಣ್ಣಿಮೆ ಮತ್ತು ಅಮಾವಾಸ್ಯೆ ದಿನ ಕೂಡ ಚೇಂಜ್ ಮಾಡ್ತಾರೆ. ಹಾಗೆ ಇನ್ನೂ ಕೆಲವರು ತಿಂಗಳಿಗೊಂದ್ಸಲಿ ಕೂಡ ಚೇಂಜ್ ಮಾಡಿ ಇದು ಮಾಡ್ತಾರೆ. ಹಾಗೆ ಈ ಕಳಶ ಇಟ್ಟಾಗ ತಿಂಗಳಿಗೊಂದ್ಸಲಿ ನಾವು ಚೇಂಜ್ ಮಾಡಿದಾಗ ಕಳಶ ಇರೋ ತೆಂಗಿನಕಾಯಿನ ನಾವು ತೆಗ್ದು ಅದನ್ನು ಹೊಡಿತೀವಿ. ತೆಗ್ದು ಹೊಡೆದಾಗ ಅದರಲ್ಲಿ ಹೂ ಬಂದಿರುತ್ತೆ. ಆ ಹೂ ಬಂದರೆ ತುಂಬಾ ಒಳ್ಳೆಯದು. ಯಾವ ರೀತಿ ಅಂದರೆ, ಹೂ ಬಂದರೆ ಮನೇಲಿರೋ ಕಷ್ಟ, ಯಾವುದೇ ಒಂದು ಅನಾರೋಗ್ಯದಿಂದ ಇರ್ಬೋದು, ಮನೇಲಿ ಯಾವುದೇ ರೀತಿ ಒಂದು ತೊಂದರೆ ಆಗ್ತಾನೆ ಇರುತ್ತೆ ಏನಪ್ಪ ಅಂತ ಅಂದಾಗೂ ಈ ರೀತಿ ಹೂ ಬಂದಾಗ ತುಂಬಾ ಒಳ್ಳೆಯದಾಗುತ್ತೆ. ಮತ್ತು ಈ ಹೂ ಬಂದಿರೋ ಕಾಯಿನ ಸಾಂಬಾರಿಗೆಲ್ಲ ಬಳಸಬಾರ್ದು. ಸಿಹಿ ಮಾಡೋಕ್ಕೆ ನಾವು ಅದನ್ನು ಬಳಸಬೇಕು. ಮತ್ತು ಸಂತಾನ ಪ್ರಾಪ್ತಿ ಕೂಡ ಆಗೋಕ್ಕೆ ಕೂಡ ದೇವರು ಒಂದು ಸೂಚನೆಯನ್ನು ಕೊಡ್ತಾ ಇರ್ತಾನೆ. ತುಂಬ ಒಳ್ಳೆಯದಾಗುತ್ತೆ ಅಂತಲೂ ಕೊಡ್ತಾನೆ. ಹಾಗೆ ಕಾಯಿನ ಒಂದೊಂದ್ಸಲಿ ಮನೇಲಿ ಮೊಳಕೆ ಬಂದು ಒಡೆದಾಗ ಕಾಯಲ್ಲಿ ಹೂ ಬಂದಿರುತ್ತೆ. ಹಾಗೆ ಕೆಲವ್ರ ಮನೆಗಳಲ್ಲಿ ಮೊಳಕೆನೇ ಬಂದುಬಿಟ್ಟಿರುತ್ತೆ ಕಾಯಲ್ಲಿ. ದಯವಿಟ್ಟು ಅದನ್ನು ಎಲ್ಲೂ ಬಿಸಾಡಬೇಡಿ, ಅದನ್ನು ಕೀಳಬೇಡಿ. ಹಾಗೆ ದೇವಸ್ಥಾನಕ್ಕೆ ತೊಗೊಂಡೋಗಿ ಕೊಡಿ. ಅವ್ರು ಯಾವ್ದಾದ್ರು ಜಾಗದಲ್ಲಿದ್ದರೆ ಭೂಮಿಲಿ ಹೂಳ್ತಾರೆ ಅದನ್ನು, ಅದು ಕೂಡ ತುಂಬ ಒಳ್ಳೆಯದದು. ಹಾಗೆ ಕೆಲವರು ಏನಾಗುತ್ತೆ ಅಂದರೆ, ಮೊಳಕೆ ಬಂದ್ರೂ ಒಳ್ಳೆಯದೇ, ಕಾಯಲ್ಲಿ ಹೂ ಬಂದರೂ ಒಳ್ಳೆಯದೇ. ಇನ್ನೂ ಕೆಲವ್ರ ಕಾಯಲ್ಲಿ ಏನಂದರೆ ಬಿರುಕು ಬಿಡೋದು, ಕಾಯಿ ಕೊಳ್ತೋಗೋದು ಸಾಮಾನ್ಯ. ಯಾವಾಗಲಾದರೂ ಒಂದು ಸಲ ಆದರೂ ಪರವಾಗಿಲ್ಲ. ಇದೇ ರೀತಿ ಪದೇ ಈ ರೀತಿ ಏನಾದ್ರು ನಡೀತಾ ಇದ್ದರೆ ನೀವು ಖಂಡಿತವಾಗ್ಲೂ ಏನೋ ತೊಂದರೆ ಆಗ್ತಾಯಿದೆ, ನಿಮ್ಮ ಮನೆ ದೇವ್ರಿಗೋಗಿ ಪೂಜೆ ಮಾಡಿಸ್ಕೊಬನ್ನಿ. ಖಂಡಿತವಾಗ್ಲೂ ಅದೇನೇ ತೊಂದರೆ ಆದ್ರೂ ಮನೆ ದೇವ್ರಿಗೋಗಿ ಪೂಜೆ ಮಾಡಿಸಿ, ಖಂಡಿತವಾಗ್ಲೂ ಪರಿಹಾರ ಅನ್ನೋದು ಹಾಗೇ ಆಗುತ್ತೆ. ನಾವು ಮನೆ ದೇವ್ರು ಬಿಟ್ಟು ಬೇರೆ ಎಲ್ಲ ದೇವರು ಮಾಡ್ತಾಯಿದ್ರು ಆಗೋದಿಲ್ಲ ಅಲ್ವಾ. ಫಸ್ಟು ನಮ್ಮ ಮನೆ ದೇವರು, ನಮ್ಮ ಕುಲದೇವರು, ಅಲ್ಲಿ ಹೋಗಿ ನಾವು ವರ್ಷಕ್ಕೊಮ್ಮೆ ಆದ್ರೂ ಪೂಜೆ ಮಾಡಿಸ್ಕೊತ ಬರಬೇಕು. ಮತ್ತು ಈ ರೀತಿ ಏನಾದರೂ ತೊಂದರೆ ಆಗ್ತಾಯಿದ್ರು ಒಂದ್ಸಲಿ ಹೋಗಿ ಪೂಜೆ ಮಾಡಿಸ್ಕೊಂಡು ಬನ್ನಿ. ಯಾವುದೇ ಕಾರಣಕ್ಕೂ ಮನೆ ದೇವ್ರನ್ನ ಮಾತ್ರ ನಿರ್ಲಕ್ಷ್ಯೆ ಮಾಡಬೇಡಿ. ಈಗ ಗೊತ್ತಾಯ್ತಲ್ಲ ಫ್ರೆಂಡ್ಸ್, ಹೂ ಬಂದರೆ ಏನಾಗುತ್ತೆ, ಮೊಳಕೆ ಬಂದರೆ ಏನಾಗುತ್ತೆ, ಕೊಳ್ತೋದ್ರೆ ಏನಾಗುತ್ತೆ ಅಂತ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ ಫ್ರೆಂಡ್ಸ್. ಹಾಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್.